ಮುಳಬಾಗಿಲು ತಾಲೂಕಿನಲ್ಲಿ ಈಗಾಗಲೇ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ಗುರುತಿಸಿಕೊಂಡಿರುವ ಸಮಾಜ ಸೇವಕರು ಹಾಗೂ ಪತ್ರಕರ್ತರಾದ ಸಂಗೊಳ್ಳಿ ವೆಂಕಟೇಶ್ ಅವರು ಇದೀಗ ಮತ್ತೊಂದು ಅರ್ಥಪೂರ್ಣ ಕಾರ್ಯದ ಮೂಲಕ ಗಮನ ಸೆಳೆದಿದ್ದಾರೆ. ತಾಲೂಕಿನ ಸಂಗೊಂಡಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ ಹಾಗೂ ನೀರಿನ ಬಾಟಲಿಗಳನ್ನು ವಿತರಿಸಲಾಯಿತು. ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಬೆಂಬಲ ನೀಡುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಗಣ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಸಮಾಜಕ್ಕೆ ಏನಾದರೂ ಮರಳಿ ನೀಡಬೇಕು ಎಂಬ ಅವರ ಈ ಕಾಳಜಿ ಹಾಗೂ ಶಿಕ್ಷಣದ ಮೇಲಿನ ಪ್ರೀತಿ ನಿಜಕ್ಕೂ ಇತರರಿಗೆ ಪ್ರೇರಣೆಯಾಗಿದೆ. ಮುಳಬಾಗಿಲು ತಾಲೂಕಿನ ಚೆನ್ನಾಪುರ ಗ್ರಾಮದವರಾದ ಸಂಗೊಳ್ಳಿ ವೆಂಕಟೇಶಣ್ಣನವರು ಸಮಾಜ ಸೇವಕರು. ಅವ್ರ ಕಡೆಯಿಂದ ಎಲ್ರಿಗೂ ಕೂಡ ಇಲ್ಲಿ 35 ಜನ ಮಕ್ಕಳಿದ್ದಾರೆ, 37 ಜನ ಮಕ್ಕಳಿದ್ದಾರೆ. ಎಲ್ರಿಗೂ ಕೂಡ ಅವ್ರಿಗೆ ಒಂದು ಸುಸಜ್ಜಿತವಾದ ಬ್ಯಾಗು ಮತ್ತು ಕೆಲವು ಬುಕ್ಕುಗಳು ಮತ್ತು ನೀರು ಬಾಟ್ಲು ಎಲ್ಲವೂ ಕೂಡ ಒಂದು ನಿಸ್ವಾರ್ಥ ಸೇವಾ ಮನೋಭಾವದಿಂದ ತಾನು ಒಂದು ಕಡೆಯ ವ್ಯಕ್ತಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶಾಲೆನೇ ಅಲ್ಲ, ಸರ್ಕಾರಿ ಶಾಲೆಗಳಿಗೆ ಸುಮಾರು ಶಾಲೆಗಳಿಗೆ ಅವರು ಉಚಿತವಾಗಿ ಕೊಡ್ತಾ ಇದ್ದಾರೆ. ಮತ್ತು ಇದೇ ರೀತಿಯಾಗಿ ಸುಮಾರು ಶಾಲೆಗಳಲ್ಲಿ ಇಂದಿನಿಂದ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ನಾನು ಸುಮಾರು ಇತ್ತೀಚೆಗೆ ಹೈಸ್ಕೂಲಲ್ಲಿ ಗುಮ್ಲಾಪುರದಲ್ಲಿ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ನಡೆಸಿದ್ರು. ಸುಮಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಯುವಕರಿಗೆ ಒಂದು ಕ್ರಿಕೆಟ್ ಕ್ಲಬ್ಬಲ್ಲಿ ಕೂಡ ಕ್ರಿಕೆಟನ್ನು ಆಯೋಜನೆ ಮಾಡಿದ್ರು. ಯಾರೇ ಬರಲಿ ಅವರು ಒಂದು ಸಮಾಜಮುಖಿ ಕೆಲಸ ಮಾಡ್ತಾ ಇರೋದಕ್ಕೆ ಎಲ್ಲ ಬಡವರಿಗೂ ಕೂಡ ತುಂಬ ಉಪಯೋಗ ಆಗ್ತಾ ಇದೆ. ಇದೇ ರೀತಿಯಾಗಿ ಅವರು ಒಳ್ಳೆ ಮನಸ್ಸಿನಿಂದ ಯಾವುದೇ ಈಗ ತಾವೇ ನಾವು ಕೇಳಿದ್ವಿ, ನಮ್ಮ ಹಿರಿಯರೆಲ್ಲ ಮಾತಾಡ್ಕೊಂಡ್ವಿ, ಏನಾದರೂ ಚುನಾವಣೆಗೆ ನಿಲ್ಲೋ ಇದಿದೆಯಾ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ರಾಜಕೀಯದಿಂದಾನೇ ದೂರ ಇದ್ದೀನಿ, ನಾನು ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ ಅಂದಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಈ ರೀತಿ ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ಬೇಕಾದಷ್ಟು ಜನರಿಗೆ ಹಣ ಇದೆ, ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿಗಳಿದ್ದಾವೆ. ಆದರೆ ಅವರು ಒಂದು ಮಧ್ಯ ತರಗತಿ, ಅವರೇನು ದೊಡ್ಡ ಶ್ರೀಮಂತರಲ್ಲ, ಬೇಕಾದಷ್ಟು ಕೋಟ್ಯಾಧಿಪತಿಗಳಲ್ಲ, ಮಧ್ಯ ತರಗತಿ ಅವರೇ. ಆದರೂ ಕೂಡ ನಾನು ಒಂದು ಬಂದಿದ್ದ ಸಂಪಾದನೆ ಮಾಡಿದ್ದನ್ನು ನಾನು ಅಷ್ಟು ಬಡವರಿಗೆ ಹಂಚಬೇಕು ಅನ್ನೋ ಉದ್ದೇಶದಿಂದ ತಮ್ಮ ಸ್ವಾರ್ಥಕ್ಕಾಗಿ ಏನೋ ಆಪೇಕ್ಷಣೆ ಇಟ್ಕೊಂಡು ದಾನ ಮಾಡೋದು ಅದು ಬೇರೆ ರೀತಿ. ಶಾಲಾ ಮಕ್ಕಳಿಂದ ನಮ್ಗೇನು ಆಪೇಕ್ಷಣೆ ಇರೋದಿಲ್ಲ. ಆ ಭಗವಂತ ಅವ್ರಿಗೆ ಇನ್ನಷ್ಟು ಆರ್ಥಿಕವಾಗಿ ಬಲ ಕೊಡಬೇಕು. ಯಾಕಂದರೆ ಈ ರೀತಿ ಒಂದು ಸೇವೆ ಯಾವಾಗ ಮಾಡ್ತಾರೋ ಅವ್ರಿಗೆ ಭಗವಂತ ಒಂದು ಅಷ್ಟೊಂದು ಇನ್ನಷ್ಟು ಆರೋಗ್ಯ ಚೆನ್ನಾಗಿ ಕೊಡಲಿ, ಮತ್ತು ಐಶ್ವರ್ಯ ಚೆನ್ನಾಗಿ ಕೊಡಲಿ, ಆರ್ಥಿಕವಾಗಿ ಮುಂದೆ ಬಂದು ನಮ್ಮ ಶಾಲೆನೇ ಅಲ್ಲ ಪ್ರತಿಯೊಂದು ಶಾಲೆಗೆ ಅವ್ರಿಗೆ ಶಕ್ತಿ ಕೊಡುವಷ್ಟು ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ಕೊತೀನಿ. భారతంలో కూడా ఎవరు ధర్మం చేయకపోయినా కర్ణుడు ఒకడే ఉండింది అప్పుడు. అందుకే దానవీర సూర్యకర్ణ అని నేను ఈ మాట మొదలే చెప్పడం వీళ్ళకి. ఆ కర్ణుని పాత్ర అందరికీ వచ్చారు. ఆ దుర్యోధనుడు కూడా ఒకసారి పెరికారు, నేను ఇస్తాను, నేను అర్థం ఇచ్చండి, కర్ణుడు ఏం దానం చేయదే, నేను దానం చేస్తాను, ఏరా దాన దుర్యోధన బోర్డు ఉందంట. దాన దుర్యోధన బోర్డు వేస్తే అందరూ వాళ్ళు వీళ్ళు ఋషులంతా కూడా దానం ఇస్తా ఉన్నాడు పదండి అంటే ఆయన చేతి ఇచ్చే కదంట. ఒక్కిత విశ్వామిత్రుడు వచ్చే దాన దుర్యోధన బోర్డు వేయండి కదా, ఏమి ఇస్తావు ఉందంట. నాకు ఒక యాగానికి కట్టెలు కావాలి, 4 బోర్డులు పంపించుకున్నట్టు. లేదు స్వామి, ఉండేవాళ్ళకి తిండి చేసే కట్టలేదు, నేనేం పంపించేది. ఆ టైంలో కర్ణన్ పోయి అడిగిందంట. అయితే నేను ఇస్తాను స్వామిని. కర్ణుడు ఆ యాగశాలలో ఉండేవాళ్ళంతాను అవతకు రండప్ప అని ఆవిడ పేరుకి ఆయన యాగానికి కట్లించాలని చరిత్ర భారతంలో. అట్లా కర్ణుడు అనేవాడు ఇప్పుడు కూడా ఉంటాడు, మనకు గుర్తిక్కేలే. ఇట్లా సందర్భాల్లో ఇట్లా తావు గుర్తిక్తారు. ఎందరో ఉండేవాళ్ళు ఉంటారు మహానుభావులు. చెయ్యి ఇట్లా అంటుందే కానీ అందరికీ ఇట్లా తీసుకునే వాడికే కదా, ఇట్లా ఇచ్చేవాడికి ఉండదు. అందుకే ఎవరికో ఒకరికి ఆ గుణాలు ఉంటాయి కాబట్టి వాళ్ళు ఇస్తారు అని చెప్పుకొని వాళ్ళకి ఇంకా దేవుడు ఆ గుణాలు, ఆ నడవడికలు, ఆయురారోగ్యాన్ని ఇవ్వాలని వాళ్ళు ಪ್ರಾರ್ಥಿಸ್ತು అందరికీ ಚಲುತ್ತಿ. ವೆಂಕಟೇಶಣ್ಣ ಅವರು ಮೊನ್ನೆ ಗುಮ್ಲಾಪುರ ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ಸುಮಾರು ಕಲಿಕೋಪಕರಣಗಳು ಮತ್ತೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಬ್ಯಾಗು, ಬ್ಯಾಟ್ಲು, ಇವೆಲ್ಲ ವಾಟರ್ ಬಾಟ್ಲ್ ಎಲ್ಲಾನು ಕೊಟ್ಟರು. ನಾನು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ.
ಇಂಥ ಒಂದು ದಾನ ಧರ್ಮ ನೀಡ್ತಕ್ಕಂಥ ಒಂದು ಮನಸ್ಸು ಎಲ್ರಿಗೂ ಇರೋದಿಲ್ಲ. ಇಷ್ಟೊತ್ತು ರಾಜಣ್ಣ ಅವ್ರು ಹೇಳಿದಾಗೆ ಅವರು ಒಂದು ಉದಾಹರಣೆ ಕೊಟ್ಟು ಹೇಳಿದ್ರು. ಅದೇ ರೀತಿ ನಮ್ಮ ರಘುಣ್ಣವ್ರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ಬ್ಯಾಗು, ಬಾಟ್ಲು ಇಂಥವೆಲ್ಲ ಕೊಟ್ಟಾಗ ಮಕ್ಕಳು ಇನ್ನೂ ಆಕರ್ಷಿತರಾಗ್ತಾರೆ, ಪೇರೆಂಟ್ಸ್ ಕೂಡ ಆಕರ್ಷಿತರಾಗ್ತಾರೆ. ಆಗ ಒಂದು ಸರ್ಕಾರಿ ಶಾಲೆಗಳು ಏಳಿಗೆ ಆಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ತಿಳಿಸ್ತಾ, ಇಂಥ ದಾನಿಗಳು ಇನ್ನ ಹೆಚ್ಚು ಹೆಚ್ಚು ಕೊಟ್ರೆ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳು ಉಳಿತಾವೆ ಅಂತ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ, ಹಾಗೆಯೇ ವೆಂಕಟೇಶಣ್ಣವರು ಇನ್ನಷ್ಟು ಒಂದು ಶಾಲೆಗಳಿಗೆ ಸುಮಾರು ಇನ್ನು ನಾವು 2 ಕ್ಲಸ್ಟರ್ನ CRP ಆಗಿದ್ದೀನಿ. ಇನ್ನು ತಮ್ಮ ಕೈಯಲ್ಲಾದರೆ ಎಲ್ಲ ಶಾಲೆಗಳಿಗೂ ಕೂಡ ತಮ್ಮಿಂದ ಸಹಕಾರ ಸಿಕ್ಕರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಹೇಳ್ತಾ, ಆ ದೇವರು ಇನ್ನಷ್ಟು ನಿಮಗೆ ಆ ಮಕ್ಕಳಿಗೆ ದಾನ ಧರ್ಮ ನೀಡ್ತಕ್ಕಂಥ ಶಕ್ತಿ ನೀಡಲಿ. ನಿಮ್ಮ ಆರೋಗ್ಯ, ಒಂದು ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ದೇವರು ನಿಮ್ಗೆ ಆಶೀರ್ವಾದ ಕೊಡಲಿ ಅಂತ ಹೇಳ್ಬಿಟ್ಟು ಸಂದರ್ಭ. ಸೇವಾ ಮನೋಭಾವ ಅಂತಕ್ಕಂಥದ್ದು ಎಲ್ರಿಗಿರಲ್ಲ, ಕೆಲವ್ರಿಗೆ ಮಾತ್ರ ಇರುತ್ತೆ. ಆ ಸೇವಾ ಮನೋಭಾವ ಅವ್ರಿಗಿದೆ. ನಾನು ಬೇಕಾದಷ್ಟು ನೋಡಿದ್ದೀನಿ. ಬೇಕಾದಷ್ಟಕ್ಕೆ ಬೇಕಾದ ಸಹಾಯ ಮಾಡ್ತಾರೆ. ಸ್ಕೂಲ್ಸ್ಗೆ, ಅವರ ಶಾಲೆಯಲ್ಲಿ ಇವರು ಸ್ಕಾಲರ್ಶಿಪ್ ಕೂಡ ಕೊಟ್ಟಿದ್ದಾರೆ. ಆದರೆ ಮಕ್ಕಳಿದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು. ಜೊತೆಗೆ ಶಿಕ್ಷಕರು ಅದಕ್ಕೊಂದು ಪ್ರೋತ್ಸಾಹ ಕೊಡ್ಬೇಕು. ಮಕ್ಕಳು ಕೂಡ ಇಂಥ ಒಂದು ಕಾರ್ಯಕ್ರಮಗಳು ಹಲವಾರು ನಡ್ಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು. ಅವ್ರಿಗೆ ಇಂಥ ಒಂದು ಕಾರ್ಯಕ್ರಮ ಇನ್ನಷ್ಟು ಜೊತೆಗೆ ಇವಾಗ ಹೇಳ್ತಾ ಇದ್ರು, ಸರ್ 1000 ಬ್ಯಾಗ್ ಹೇಳಿದ್ದೀನಿ ಸರ್ ಅಂತ ಹೇಳ್ತಾ ಇದ್ರು. ನಮ್ಮ ತಾಲೂಕಲ್ಲಿ 1000 ಬ್ಯಾಗು ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಈಗ ಕಾರಲ್ಲಿ ಬರ್ತಾ ಇದ್ದೀನಿ ಅಂತ ಎಲ್ಲ ಶಾಲೆ ಕೂಡ ಒಂದು ಬ್ಯಾಗ್ ಆಗ್ಬೋದು. ಸರ್ಕಾರದಿಂದ ಬೇಕಾದ್ರೆ ಬುಕ್ಸ್ ಅವೆಲ್ಲ ಕೊಡ್ತಾರೆ. ಬ್ಯಾಗ್ ಇಲ್ವೇನೋ? ಬ್ಯಾಗ್ ಇಲ್ವಲ್ಲ? ಅದು ಒಳ್ಳೆಯ ಉದ್ದೇಶ. ಯಾಕಂದ್ರೆ ಪಾಪ ಮಕ್ಕಳು ನಾವೆಲ್ಲ ಓದ್ಬೇಕಾದ್ರೆ ಒಂದು ಬಟ್ಟೆ ಬ್ಯಾಗ್ ಎಲ್ಲ ಕೈಲಿ ಹಿಡ್ಕೊಂಡು ಬರ್ತಾ ಇದ್ವಿ. ನಿಮ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಇಂಥ ಒಂದು ಅವಕಾಶ ನಿಮ್ಗೆ ಮಾಡ್ಕೊಡ್ತಾರೆ. ಅವ್ರಿಗೆ ಇನ್ನೂ ಒಂದು ಸೇವೆ ಮಾಡ್ತಕ್ಕಂಥ ಒಂದು ದೇವರು ಒಳ್ಳೇದು ಮಾಡ್ಲಿ ಅಂತೇಳಿ ಹೇಳ್ತಾ ಈ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸಂಗೊಳ್ಳಿ ವೆಂಕಟೇಶ್ ಅವರ ಒಂದು ದಯಾಗುಣದಿಂದ ಇಡೀ ತಾಲೂಕಿನಾದ್ಯಂತ ಮುಂದಿನ ದಿನಗಳಲ್ಲಿ ಹಂಚಬೇಕು ಅಂತ ಹೇಳ್ಬಿಟ್ಟು ಒಂದು ಗುರಿಯನ್ನು ಇಟ್ಟುಕೊಂಡು ಈ ಒಂದು ಬ್ಯಾಗು ಮತ್ತು ನೀರಿನ ಬಾಟ್ಲನ್ನ ವಿತರಣಾ ಕಾರ್ಯಕ್ರಮವನ್ನ ಸಂಗೊಳ್ಳಿ ವೆಂಕಟೇಶ್ ಅವರು ಸಹ ಈ ಒಂದು ದಿನಗಳಲ್ಲಿ ಸುಮಾರು ಅಂದ್ರೆ ಒಂದು 2 ವರ್ಷದಿಂದ, ಅದಕ್ಕೆ ಮೊದಲು ಅವರು ಪಾಪ ನಮ್ಮಂಗೆ ನಾವ್ ಹೆಂಗಿದೀವೋ ಅವರು ನಂಗೆ ಇದ್ರು. ಈಗ ಅವರು ಏನು ಗಳಿಸಿದಾರೋ ಗಳಿಸಿಲ್ವೋ ಗೊತ್ತಿಲ್ಲ. ಅವರಲ್ಲಿ ಒಂದು ದೊಡ್ಡ ಗುಣ ಇದೆ. ಏನಪ್ಪಾ ಅಂತ ಹೇಳಿದ್ರೆ ದಾನ ಮಾಡ್ತಕ್ಕಂಥ ಗುಣ. ಎಲ್ಲ ಶಾಲೆ ಮಕ್ಕಳಿಗೂ ಸಹ ಕಲಿಕೋಪಕರಣಗಳನ್ನು ಕೊಟ್ಟಿದ್ದಾರೆ, ಶಾಲಾ ಬ್ಯಾಗುಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು 2 ಉದ್ದೇಶನ ಇಟ್ಕೊಂಡು ನಾವು ಬಂದಿದ್ದೀವಿ. ಏನಪ್ಪಾ ಅಂತ ಹೇಳಿದ್ರೆ ಒಂದು ಬ್ಯಾಗನ್ನು ಕೊಟ್ಟಿದ್ದೀವಿ, ಪುಸ್ತಕಗಳನ್ನ ಜೋಪಾನವಾಗಿ ಇಟ್ಕೊಳ್ಳಿ, ಅರಿಬೇಡಿ, ಬೈಂಡ್ಗಳನ್ನು ಹಾಕೊಳ್ಳಿ ಅಂತ.